ಈ ಒಂದು ಶಿಡ್ಸನ್ನ ನೋಡ್ತಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ಶಿಡ್ಸು ತುಂಬ ವೆಲ್ ಮೇಂಟೈನ್ಡ್ ಆಗಿರೋಂಥದ್ದು. ಅವ್ರು ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದು ಅವ್ರ ಫ್ರೆಂಡ್ ಮನೇಲಿ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಕಂಪ್ಲೀಟ್ಲಿ ಟಿಕ್ಸ್ ಅಂತಲೇ ಹೇಳ್ಬೋದು. ಫುಲ್ಲು ಮೈಯೆಲ್ಲ ಗಾಯ, ಫುಲ್ಲು ಮ್ಯಾಟು. ಯಾಕೆ ಈ ಥರ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಕರೆಕ್ಟ್ ಟೈಮ್ಗೆ ಗ್ರೂಮಿಂಗ್ ಮಾಡಿಲ್ಲ ಅಂತಂದರೆ ಮನೇಲಿದ್ರೂ ಕೂಡ ನೀವು ಬ್ರಷಿಂಗ್ ಮಾಡ್ತಾ ಇರಬೇಕು, ಇಲ್ಲ ರೆಗ್ಯುಲರ್ ಆಗಿ ಗ್ರೂಮಿಂಗ್ ಮಾಡಿಸ್ತಾ ಇರಬೇಕು. ಅದು ಪ್ರೊಫೆಷ್ನಲ್ ಹತ್ರ ಮಾತ್ರ. ಇದು ಏನಾಗುತ್ತೆ ಅಂದರೆ, ಇಷ್ಟು ಗಂಟಾಗಿದ್ದಾಗ ಈ ಟ್ರಿಮ್ಮರ್ ಅಂದರೆ ಈ ಕ್ಲಿಪ್ಪರ್ ಅಂತೀವಲ್ಲ, ಈ ಕ್ಲಿಪ್ಪರ್ ಕೂಡ ಒಳಗಡೆ ಹಿಡಿಯಲ್ಲ. ಇಳಿದ್ರೂ ಕೂಡ ಬ್ಲೇಡ್ ಎಲ್ಲ ಹೊರಟೋಗ್ಬಿಡುತ್ತೆ. ಅಷ್ಟಿದ್ರೂ ಕೂಡ ನೀಟಾಗಿ ಫೈನಲ್ ಟಚ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಈಗ ಮೇನ್ ಆಗಿ ಈ ಶಿಡ್ಸ್ಗೆ ಏನೇನು ಮಾಡಿದ್ವಿ ಅಂತಂದರೆ, ನಾವು ಫಸ್ಟ್ ಕಂಪ್ಲೀಟ್ಲಿ ಝೀರೋ ಮಾಡ್ಕೊಂಡ್ವಿ. ಅದಾದಮೇಲೆ ಟಿಕ್ಸ್ ಎಲ್ಲ ಇತ್ತು, ಮೆಡಿಕೇಟೆಡ್ ಬಾತ್ ಮಾಡಿಸ್ಬೇಕಾಗಿತ್ತು. ಸೊ ಅವರೆಲ್ಲ ಡಾಕ್ಟರ್ ರೆಫರೆನ್ಸ್ ತೊಗೊಂಡು ಬಂದಿದ್ರು. ಡಾಕ್ಟರ್ ಎಲ್ಲಿ ಸಿಗ್ತಾರೆ ಅಂತ ಕೇಳೋದಾದರೆ, ನಮ್ಮಲ್ಲೇ ಡಾಕ್ಟರ್ ಕೂಡ ಅವೈಲೇಬಲ್ ಇರ್ತಾರೆ ಎನಿ ಟೈಮು. ನೀವು ಇಲ್ಲೇ ಡಾಕ್ಟರ್ ಸಜೆಷನ್ ತೊಗೊಂಡು ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಅಂತ ಅಲ್ಲೇ ಕೇಳ್ಬೋದು. ನೋಡಿ ಫೈನಲ್ ಆಗಿ ಇಷ್ಟಿತ್ತು ಕಂಪ್ಲೀಟ್. ಇಷ್ಟೆಲ್ಲ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ